ಆರ್ ಅಶೋಕ್ ಪೆಟ್ರೋಲ್ ಡೀಸೆಲ್ ಏರಿಕೆ ಬಗ್ಗೆ ಕಾಂಗ್ರೆಸ್ ಲೋಕಸಭೆ ಚುನಾವಣೆಯಲ್ಲಿ ಸೋತಿದ ಕಾರಣಕ್ಕಾಗಿ ಆ ಸಿಡಿ ಕಾಯಿ ಇದನ್ನ ಸೋತದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವುಗಳೆಲ್ಲ ಇರ್ತವೆ. ಅದರಿಂದ ನಾವು ಸೋತಿದ್ದೀವಿ. ಈಗ ಬಿಜಾಪುರದಲ್ಲಿ ಸೋತಿಲ್ಲ ಅಂತ ಏನು ಹೇಳ್ತಾ ಇಲ್ಲ. ಆದರೆ ಕರ್ನಾಟಕದಲ್ಲಿ ನಾವು ನಿರೀಕ್ಷೆ ಮಾಡಿದಷ್ಟು ಸ್ಥಾನಗಳು ಬಂದಿಲ್ಲ. ಬಿಜಾಪುರನ್ನು ಕೂಡ ನಾವು ನಿರೀಕ್ಷೆ ಮಾಡಿದ್ದು, ಗೆಲ್ತೀವಿ ಅಂತ ನಿರೀಕ್ಷೆ ಮಾಡಿದ್ದು. ಅದು ಗೆಲ್ಲಲಿಕ್ಕಾಗಲಿಲ್ಲ. ಜನ ನಮ್ಮ ನಿರೀಕ್ಷೆ ತಕ್ಕಂಥ ರೀತಿಯಲ್ಲಿ ಆಶೀರ್ವಾದ ಮಾಡಿ. ಆದರೆ ಕರ್ನಾಟಕದಲ್ಲಿ ಕಳೆದ ಚುನಾವಣೆಗೆ ಹೋಲಿಕೆ ಮಾಡಿದ್ರೆ 1 ಸ್ಥಾನ ಇತ್ತು ಕಳೆದ ಚುನಾವಣೆಯಲ್ಲಿ. ಈ ಸರಿ 9 ಸ್ಥಾನ ಗೆದ್ದಿದ್ದೀವಿ. ಅವರೆಷ್ಟಿದ್ರು ಹೋದ ಸರಿ? ಎಷ್ಟಿದೆ ಈಗ? ಸೋತಿರೋರು ಯಾರು? ಯಾರೀ ಸೋತಿರೋರು? ನಮಗೆ 13% ವೋಟ್ ಜಾಸ್ತಿ ಆಗಿದೆ. ನಾವು ಸೋತಿದ್ದೀವ? ನಮ್ಮ ಲೆಕ್ಕಾಚಾರದ ಥರ ಬಂದಿಲ್ಲ ಅಷ್ಟೇ ಸ್ಥಾನಗಳು. ನಾವು ನಿರೀಕ್ಷೆ ಮಾಡಿದಷ್ಟು ಸ್ಥಾನಗಳು ಬಂದಿಲ್ಲ. ಸೋತಿರೋರು ಅವರು. ಹೋದ ಸರಿ 303 ಇದ್ದರು ಬಿ ಜೆ ಪಿಯವರು. ಈ ಸಾರಿ ಎಷ್ಟು ಗೆದ್ದಿದ್ದಾರೆ? 240. ಸೋತವರು ಯಾರು? ಮತ್ತು ನಾವೆಲ್ಲಿ ಸೋತಿದ್ದೀವಿ? ನಾವು 51 ಇತ್ತು, 100 ಆಗಿದ್ದೀವಿ. ಈಗ ಸೋತಿದ್ದೀವ? ಸೋತಿದ್ದೀವಿನೇ? ಸುಮ್ಮನೆ ನೀವು ಅಂಕಿಅಂಶಗಳು ನೋಡಲ್ಲ, ಏನಿಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಬಿಡೋದು. ಹೋದ ಸಾರಿ 31% ಓಟ್ ಬಂದಿತ್ತು ನಮಗೆ. ಈ ಸರಿ 45 ಪಾಯಿಂಟ್ ಚಿಲ್ಲರೆ ಬಂದಿದೆ ಓಟು. ನಾವೆಲ್ಲಿ ಸೋತಿದ್ದೀವ? ಏನೋ ಸುಮ್ಮನೆ ಏನಾದ್ರು ನಾವು ಸ್ಥಾನ 14-15 ಗೆಲ್ತೀವಿ ಅಂತ ಲೆಕ್ಕಾಚಾರ ಇತ್ತು. ಗೆಲ್ಲಿಲ್ಲ ಅಷ್ಟೇ. ಆದರೆ 1 ಸ್ಥಾನದಿಂದ 9 ಸ್ಥಾನಕ್ಕೆ ಹೋಗಿದ್ದೀವಿ. ಎಲ್ಲಿ ಸೋತಿದ್ದೀವ? ಕಳೆದ ಅಸೆಂಬ್ಲಿ ಚುನಾವಣೆಗೆ ಕಂಪೇರ್ ಮಾಡಿದ್ರೆ ನಮ್ಗೆ ಕಡಿಮೆ ಬಂದಿದೆ ಓಟು. ಅದನ್ನ ಹೇಳೋದು ಬಿಟ್ಬಿಟ್ಟು ಸೋತಿದ್ದಾರೆ ಅಂತಂದರೆ ಸೋತವರು ಅವರು. ಮತ್ತೆ ಮೋದಿ ಅಲೆ ಕಡಿಮೆ ಆಗಿದೆ. ಆಮೇಲೆ ಪೆಟ್ರೋಲ್ ಡೀಸೆಲ್ ಇದೆಯಲ್ಲ, ಇದು ಬೆಲೆ ಏರಿಕೆಗೂ ಅದಕ್ಕೂ ಸಂಬಂಧ ಇಲ್ಲ. ಚುನಾವಣೆಗೆ ಫಲಿತಾಂಶಕ್ಕೂ ಬೆಲೆ. ಪ್ರಭಾಕರ ಇಲ್ಲ ಹೊಡಿಲಿಲ್ಲ. 2021 11/4 ಆಗ ಎಷ್ಟಿತ್ತು ಗೊತ್ತಾ? ಪೆಟ್ರೋಲ್ ಬೆಲೆ 35 ರೂಪಾಯಿ ಇತ್ತು. 35% ತೆರಿಗೆ ಆಗ್ತಾ ಇದ್ರು. ಎಷ್ಟು? 35. ಡೀಸೆಲ್ ಮೇಲೆ 24 ರೂಪಾಯಿ ತೆರಿಗೆ ಆಗ್ತಿದ್ರು. ಆ ಕಾಲದಲ್ಲಿ, ಯಾವ ಕಾಲದಲ್ಲಿ ಇದು? 21 ನವೆಂಬರ್ 4, 2011. ಯಾರ ಕಾಲ ಅದು? ಆಗೆಷ್ಟಿತ್ತು ರೇಟು? 35 ರೂಪಾಯಿ ಮೇಲೆ ಪೆಟ್ರೋಲ್ಗೆ ಹಾಕ್ತಾಯಿದ್ರು ತೆರಿಗೆನ. ಗೊತ್ತಾಯ್ತಾ? ಸೇಲ್ ಟ್ಯಾಕ್ಸ್ನ 35 ರೂಪಾಯಿ ಹಾಕ್ತಿದ್ರು 1 ಲೀಟ್ರಿಗೆ. ಅಲ್ಲ, 35%. ಆಮೇಲೆ ನಾವು 24% ಡೀಸೆಲ್ ಮೇಲೆ ಹಾಕ್ತಾಯಿದ್ವಿ. ಈಗ ಎಷ್ಟಾಗಿದೆ? 25.92 ಇಳಿಸಿದ್ರು. ಆಮೇಲೆ ಯಾಕಂತಂದರೆ ದಿಲ್ಲಿಯವರು ಇಳಿಸಿದ್ರು, ಆಗ ಇವರು ಇಳಿಸಿದ್ರು. 35ರಿಂದ 25.92ಕ್ಕೆ ಇಳಿಸಿದ್ರು. 14.34ಕ್ಕೆ ಇಳಿಸಿದ್ರು. ಆಮೇಲೆ 7% ರೂಪಾಯಿನಷ್ಟು ಕಡಿಮೆ ಮಾಡಿದ್ರು. ಯಾಕಂದರೆ ಇದು ಆಗ ಕೇರಳ ಆಗಲಿ, ಮಹಾರಾಷ್ಟ್ರ ಆಗಲಿ, ತೆಲಂಗಾಣ ಆಗಲಿ, ಆಂಧ್ರ ಆಗಲಿ, ತಮಿಳ್ನಾಡು ಆಗಲಿ ಕಡಿಮೆ ಮಾಡಲಿಲ್ಲ. ನೀನು ಮಾಡಾಗಿದ್ದು ತೆಗೀರಿ ತಗೋರಿ. ನೀವು ಹೇಳ್ದಾಗೆಲ್ಲ ಕೇಳೋಕ್ಕಲ್ಲ ನಾ ಇರೋದು. ನೀವು ತೆಗಿಯಾಗಿದ್ರೆ ತೆಗೀರಿ, ಫೋಟೋನು ತೆಗೀರಿ, ಹೋಗಿದ್ದು.
ಪ್ರಶ್ನೆ ಕೇಳಿರೋ ಅವ್ನ ಕಡೆ ತಿರುಗಿಕೊಳ್ಳೋದು ನಿನ್ನ ಕಡೆ ತಿರುಗಿಕೊಳ್ಳ. ಅದು ಕ್ಯಾಮ್ರಾ, ನನಗೇನು ಫೋಟೋ ಬೇಡ. ಹಾಂ, ಗೊತ್ತಾಯ್ತೇನಪ್ಪ? ಅರ್ಥ ಆಯ್ತಾ ನಿನಗೆ? ಈಗ ಕರ್ನಾಟಕದಲ್ಲಿ 99.85 ಪೆಟ್ರೋಲ್ ಬೆಲೆ ಇತ್ತು. 3 ರೂಪಾಯಿ ಹೆಚ್ಚು ಮಾಡಿದ್ದೀವಿ. ಅಲ್ಲ, 15/6/15ನೇ ತಾರೀಕಿನಿಂದ ಜಾರಿಗೆ ಬಂದಿದೆ 3 ರೂಪಾಯಿ ಹೆಚ್ಚು ಮಾಡಿರೋದು. 15 ಯಾವತ್ತು? ನಿನ್ನೆಯಿಂದ ಹೆಚ್ಚು ಮಾಡಿದ್ದೀವಿ. ಅದು ಈಗ 102 ರೂಪಾಯಿ 86 ಪೈಸೆ ಆಗಿದೆ. 99.85ರಿಂದ 102 ರೂಪಾಯಿ 86 ಆಗಿದೆ. ತಮಿಳುನಾಡಿನ ಸಮ ಆಗಿದೆ. ಕಾಸರಗೋಡು ಯಾವ ರಾಜ್ಯ ಅದು? ಕೇರಳ, 106 ರೂಪಾಯಿ 66 ಪೈಸೆ. ಅನಂತಪುರ ಯಾವ ರಾಜ್ಯ ಅದು? ಆಂಧ್ರ, ಅದರಲ್ಲಿ 109.44. ಹೈದರಾಬಾದ್, ತೆಲಂಗಾಣ 107 ರೂಪಾಯಿ 44.0. ಮಹಾರಾಷ್ಟ್ರ ಕಾಗಲ್ 104.46. ನಾವು ಕಡಿಮೆ ಇದ್ದೀವೋ ಜಾಸ್ತಿ ಇದ್ದೀವೋ? ಹಾಂ, ಕಡಿಮೆ ಇದ್ದೀವಿ. ಮತ್ತು 3 ರೂಪಾಯಿ ಹೆಚ್ಚು ಮಾಡೋದಕ್ಕೆ ಚುನಾವಣೆಗೆ ಮಾಡಿಬಿಟ್ರು ಅಂತ ಹೇಳಿದ್ರೆ ಹಾಂ, ಕರ್ನಾಟಕದ ಇತಿಹಾಸದಲ್ಲಿ ಇಲ್ಲಿವರೆಗೆ ಪೆಟ್ರೋಲ್ ದರ ಇಷ್ಟೊಂದು ದುಬಾರಿ ಆಗಿದೆ. UPA ಸರ್ಕಾರ ಹೇಳಿ ಸರ್. ಈಗ ನೋಡಪ್ಪ, ಇದೇ ಕುಮಾರಸ್ವಾಮಿ ಇದ್ದಾಗ